ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ. ಅಂದರೆ ಇವಾಗ ಕಾಫಿ ಟೈಮ್ಗೆ, ಟೀ ಟೈಮ್ಗೆಲ್ಲ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತಲ್ವ, ಆವಾಗ ಈ ಥರ ಇವಾಗ ಮನೇಲಿ ಒಂದು 2-3 ಮೆಣಸಿನ್ಕಾಯಿ ಇರುತ್ತೆ ಅಂದ್ಕೊಳ್ಳಿ, ದಪ್ಪ ಮೆಣಸಿನ್ಕಾಯಿ. ಅವಾಗ ಈ ಥರ ಬಜ್ಜಿ ಮಾಡ್ಕೊಂಡು ತಿಂದರೆ ಟೀಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಒಂದೊಂದನ್ನೇ ದೊಡ್ಡದು ಹಾಕಿದ್ರೆ ಸರಿ ಹೋಗಲ್ಲ ಅದು. ಇವಾಗ ಒಂದೊಂದು ಅಷ್ಟು ಶುದ್ಧ ಇರುತ್ತೆ. ಅದಕ್ಕೋಸ್ಕರ ನಾನು ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಮಾಡಿಕೊಂಡು ಅದನ್ನು 2 ಭಾಗ ಮಾಡ್ಕೋಬೇಕು. ಯಾಕೆಂದರೆ ಉದ್ದುದ್ದಕ್ಕೆ ಹಾಕಿದ್ರೆ ಹಿಟ್ಟು ಜಾಸ್ತಿ ಬೇಕು, ಮತ್ತು ಉದ್ದುದಕ್ಕೆ ಬೇಕಾಗುತ್ತೆ, ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಎಣ್ಣೆನೂ ಸ್ವಲ್ಪ ಇದ್ದರೆ ಸಾಕು. ಆಮೇಲೆ ಚಿಕ್ಕದಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವು ದೊಡ್ಡದಾಗೆ ಹೋಟ್ಲುಗಳಲ್ಲಿ ಮಾಡ್ತಾರಲ್ಲ, ಎಣ್ಣೆ ಜಾಸ್ತಿ ಹಾಕಿ ಮಾಡಬೇಕಾಗುತ್ತೆ. ಈ ಥರ ಮಾಡಿಕೊಂಡ್ರೆ ಎಲ್ಲರಿಗೂ 1-2 ಪೀಸ್ ತಿನ್ನೋದಕ್ಕೆ ಕಾಫಿ ಟೈಮ್ಗೆ ಚೆನ್ನಾಗಿರುತ್ತೆ. ಹಂಗಾಗಿ ಈ ಥರ 2 ಪೀಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ಸುಮ್ಮನೆ ಕ್ರಿಸ್ಪಿನೆಸ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಈ ಥರ ಪುಡಿ ಮಾಡಿಬಿಟ್ಟು ಹಾಕ್ಕೋಬೇಕು. ಮತ್ತು ಇದಕ್ಕೆ ಖಾರದ ಪುಡಿ, ನೀವು ಇದು ಖಾರ ಇರುತ್ತೆ ಅನ್ನೋದಾದರೆ ಬೇಡ, ಇಲ್ಲ ಅಂದರೆ ಒಂಚೂರು ಖಾರ ಬೇಕು ಅಂದರೆ ಹಾಕ್ಕೋಬೋದು. ಉಪ್ಪು ಇಲ್ಲ ಅಂದರೆ ಅದರಲ್ಲೇ ಖಾರ ಇರುತ್ತಲ್ಲ, ಬೇಡ ನಮಗೆ ಖಾರ ತಿನ್ನಲ್ಲ ಅನ್ನೋರು ಬೇಡ, ಇಲ್ಲ ಅಂದರೆ ಬೇಕಾದ್ರೆ ಒಂಚೂರು ಖಾರ ಹಾಕ್ಕೋಬೋದು. ಸ್ಪೈಸಿ ತಿನ್ನೋರು ಖಾರ ಹಾಕ್ಕೋಬೋದು, ಇಲ್ಲಾಂದರೆ ಅದನ್ನ ಬೇಡ ಅಂತ ಸ್ಕಿಪ್ ಮಾಡ್ಬೋದು. ಇದರ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು ಅದಕ್ಕೆ ಕಲಿಸ್ಕೋಬೇಕು. ಅದನ್ನ ಹಿಂಗೆ ಅದ್ದಿ ಸುಡೋ ಥರ ಆಗಬೇಕು. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳ್ಳನೂ ಆಗಬಾರ್ದು. ತೆಳ್ಳೆ ಆದರೆ ಅದಕ್ಕೆ ಅಂಟಲ್ಲ, ಗಟ್ಟಿ ಆದರೆ ಆವಾಗಲೂ ಅಂಟಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ಒಂದು ಲೆವೆಲ್ಗೆ ಕಲಿಸ್ಕೊಂಡ್ರೆ ಆವಾಗ ಏನಾಗುತ್ತೆ, ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ಇವಾಗ ಅದನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಹಾಗೆ ಇಟ್ಬಿಟ್ರೆ ಇದಾಗುತ್ತೆ. ಎಣ್ಣೆ ಕಾಯುವಷ್ಟರಲ್ಲಿ ಹಿಟ್ಟಲ್ಲಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅದು. ಈ ಥರ ನೋಡಿ, ಒಂದು ಲೆವೆಲ್ಗೆ ಬರಬೇಕು. ಈ ಥರ ಹಿಂಗೆ ಎತ್ತಿ ಇದು ಮಾಡಿದ್ರೆ ನೀಟಾಗಿ ಅಂಟ್ಕೋಬೇಕು ಅದು ಬಜ್ಜಿಗೆ, ಮೆಣಸಿನ್ಕಾಯಿಗೆ ನೋಡಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಹಾಗೆ ಸೈಡಲ್ಲಿ ಇಟ್ಕೊಂಬಿಟ್ರೆ ಎಣ್ಣೆ ಕಾದ ತಕ್ಷಣ ಒಂದು ಕಡೆ ಕಾಫಿ ಮಾಡ್ತಾಯಿದ್ರೆ ಒಂದು ಕಡೆ ಬಜ್ಜಿ ಹಾಕ್ಕೊಂಡು ಅಲ್ಲೇ ಕಾಫಿನೂ ರೆಡಿ ಆಗುತ್ತೆ, ಬಜ್ಜಿನೂ ರೆಡಿ ಆಗುತ್ತೆ. ಒಂದೇ ಸಲ ತಿನ್ಬೋದು. ಎಣ್ಣೆ ಕಾದ್ಮೇಲೆ ಈ ಥರ ಬಜ್ಜಿ ಹಾಕೋದು. ಇದೇನಿಲ್ಲ, ದೊಡ್ಡದಾದರೆ ಎಣ್ಣೆ ಜಾಸ್ತಿ ಬೇಕು, ಆಮೇಲೆ 1-2 ಹಾಕೋಕ್ಕಾಗುತ್ತೆ. ಇವಾಗ ಈ ಥರ ಆದರೆ ನೋಡಿ, ಎಲ್ಲ ಒಂದು 4-5 ಒಟ್ಟಿಗೆ ಹಾಕ್ಬಿಡ್ಬೋದು, ಒಂದೇ ಸಾರಿಗೆ ಆಗುತ್ತೆ. ಅದಾದರೆ ಜಾಸ್ತಿ ಎಣ್ಣೆ ಬೇಕು, ಆಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಅಂದರೆ ಎಷ್ಟು ಬೇಕಾಗುತ್ತೆ. ಹಾಗಾಗಿ ಅಂದರೆ ಈ ಥರ ಹಾಕಿದ್ರೆ ಎಲ್ಲರಿಗೂ 1-2 ಪೀಸ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ನೋಡಿ, ನಾವು ಅಕ್ಕಿ ಹಿಟ್ಟು ಹಾಕಿರೋದ್ರೆ ಕ್ರಿಸ್ಪಿನೆಸ್ ಬಂದಿದೆ ನೋಡಿ. ಈ ಥರ ಇವಾಗ ಇದು ಬಜ್ಜಿ ರೆಡಿಯಾಗಿದೆ. ಕಾಫಿ ಜೊತೆಲಿ ತಿನ್ನೋಕ್ಕೆ, ಕಾಫಿ ಜೊತೆ, ಟೀ ಜೊತೆ ತಿನ್ನೋಕ್ಕೆ ಟ್ರೈ ಮಾಡಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಚೆನ್ನಾಗಿರುತ್ತೆ. ಬಜ್ಜಿ ವಿಷಯದಲ್ಲಂತೂ ದೊಡ್ಡವರು ಚಿಕ್ಕವರು ಅಂತಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಯಾವುದೇ ಬಜ್ಜಿ ಆದರೂ ಅಷ್ಟೇ. ಇದು ಒಂದು ಮೆಣಸಿನ್ಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ. ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬಜ್ಜಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.